ಒಂದು ಸಮಯದಲ್ಲಿ, ರಾತ್ರಿ ಸಮಯದಲ್ಲಿ, ಒಂದು ಒಂಟಿ ಬೀದಿ ದೀಪದ ಕೆಳಗೆ ಒಬ್ಬ ಮುದ್ದಾದ ಹುಡುಗನು ಭೂಮಿಯನ್ನು ತುಂಬಾ ಗಂಭೀರವಾಗಿ ಹುಡುಕುತ್ತಿತ್ತು. ಅವನ ಕಣ್ಣುಗಳು ಸಂಪೂರ್ಣ ಗಮನದಲ್ಲಿದ್ದವು. ಅವನ ಕೈಗಳು ನಿಧಾನವಾಗಿ ಚಲಿಸುತ್ತಿದ್ದವು. ಅವನು ದೃಢ ನಿಶ್ಚಯದಿಂದ ಕಾಣಿಸುತ್ತಿದ್ದನು. ಸ್ವಲ್ಪ ದೂರದಿಂದ ಒಬ್ಬ ವ್ಯಕ್ತಿ ಆ ಹುಡುಗನನ್ನು ಬಹಳ ಸಮಯ ಗಮನಿಸುತ್ತಿದ್ದನು. ಅವನ ಶ್ರಮವನ್ನು ನೋಡಿ ಆಶ್ಚರ್ಯಗೊಂಡು ಕೊನೆಗೆ ಅವನು ಹುಡುಗನ ಹತ್ತಿರ ಬಂದನು. ಪ್ರಿಯ ಮಗನೇ, ಆ ವ್ಯಕ್ತಿ ಮೃದುವಾಗಿ ಕೇಳಿದನು. Hey, it's okay. I'm here with you. ನೀನು ಇಲ್ಲಿ ಏನು ಹುಡುಕುತ್ತಿದ್ದೀಯಾ? Dear boy, what are you searching for here? ಹುಡುಗನು ಉತ್ತರಿಸಿದನು, ನಾನು ಒಂದು ಬಂಗಾರದ ಉಂಗುರವನ್ನು ಹುಡುಕುತ್ತಿದ್ದೇನೆ. I am searching for a golden ring. I lost it. ಅದು ನನಗೆ ಕಳೆದು ಹೋಯಿತು. ಆ ವ್ಯಕ್ತಿ ಬೆಚ್ಚಿಬಿದ್ದನು. ಬಂಗಾರದ ಉಂಗುರವೇ? ಓ ದೇವರೇ, ನೀನು ಅದನ್ನು ಇಲ್ಲೇ ಕಳೆದುಕೊಂಡೆಯಾ? A golden ring? My God. Are you sure you lost it here? ಹುಡುಗನು ಶಾಂತವಾಗಿ ಹೇಳಿದನು, ಇಲ್ಲ, ನಾನು ಅದನ್ನು ಇಲ್ಲಿ ಕಳೆದುಕೊಂಡಿಲ್ಲ. No, I didn't lose it here. ಈಗ ಆ ವ್ಯಕ್ತಿ ಸಂಪೂರ್ಣ ಗೊಂದಲಗೊಂಡನು. Then where did you lose the ring? ಹಾಗಾದರೆ ನೀನು ಅದನ್ನು ಎಲ್ಲೆಲ್ಲಿ ಕಳೆದುಕೊಂಡೆ? ಹುಡುಗನು ಸತ್ಯವಾಗಿ ಹೇಳಿದನು, I lost it in the last street. ನಾನು ಅದನ್ನು ಹಿಂದಿನ ಬೀದಿಯಲ್ಲಿ ಕಳೆದುಕೊಂಡೆ. ಆ ವ್ಯಕ್ತಿಗೆ ನಂಬಲು ಆಗಲಿಲ್ಲ. Then why are you searching here instead of that street? How can I search there? There is no street light. It is completely dark. ಹಾಗಾದರೆ ನೀನು ಅಲ್ಲಿ ಹುಡುಕದೆ ಇಲ್ಲಿ ಏಕೆ ಹುಡುಕುತ್ತಿದ್ದೀಯಾ? ಹುಡುಗನು ಮೇಲಕ್ಕೆ ನೋಡಿ ಹೇಳಿದನು, Here there is light, so I am searching here. ನಾನು ಅಲ್ಲಿ ಹೇಗೆ ಹುಡುಕಲಿ? ಅಲ್ಲಿ ಯಾವುದೇ ಬೀದಿ ದೀಪ ಇಲ್ಲ. ಆ ಜಾಗ ಸಂಪೂರ್ಣ ಕತ್ತಲೆಯಲ್ಲಿದೆ. ಇಲ್ಲಿ ಬೆಳಕು ಇದೆ, ಆದ್ದರಿಂದ ನಾನು ಇಲ್ಲಿ ಹುಡುಕುತ್ತಿದ್ದೇನೆ. ಈ ಚಿಕ್ಕ ಕತೆ ಒಂದು ಆಳವಾದ ಸತ್ಯವನ್ನು ಹೇಳುತ್ತದೆ. ಬಹುಮಾನವರು ಉತ್ತರಗಳನ್ನು ಅವರಿಗೆ ಸುಲಭವಾಗಿರುವ ಸ್ಥಳದಲ್ಲೇ ಹುಡುಕುತ್ತಾರೆ, ಆದರೆ ನಿಜವಾದ ಸಮಸ್ಯೆ ಇರುವ ಸ್ಥಳದಲ್ಲಿ ಅಲ್ಲ. ಬೆಳಕು ಎಂದರೆ ಸದಾ ಸತ್ಯವಲ್ಲ, ಮತ್ತು ಸುಲಭತೆ ಎಂದರೆ ಸದಾ ಸರಿಯೂ ಅಲ್ಲ. ಕೆಲವೊಮ್ಮೆ ನಿಜವಾಗಿ ಕಳೆದು ಹೋದದ್ದನ್ನು ಹುಡುಕಲು ನಾವು ಕತ್ತಲೆಯೊಳಗೆ ಹೆಜ್ಜೆ ಇಡಬೇಕು ಮತ್ತು ವಾಸ್ತವವನ್ನು ಎದುರಿಸಬೇಕು.